ಸರ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಿಮ್ಮದು ಒಂದು ಆಫೀಸ್ದು ಒಂದು ಡೆಮೋ ತೋರಿಸಿದ್ವಿ. ನೀವು ಕೂಡ ಯಾವ ಥರ ಆಪ್ಷನ್ಸ್ ಬರುತ್ತೆ, ಯಾವ ಥರ ಮೆಟೀರಿಯಲ್ ಕಾಸ್ಟಿಂಗ್ ಇರುತ್ತೆ, ಅಡ್ವಾಂಟೇಜಸ್ಸು ಅದೆಲ್ಲ ಸೂಪರಾಗಿ ಹೇಳಿದ್ರಿ ಅಲ್ಯೂಮಿನಿಯಂ ಬಗ್ಗೆ. ಇವತ್ತು ನಾನು ಲಾಸ್ಟ್ ಟೈಮ್ ಕೇಳಿದೆ ಸರ್ ಒಂದು ಪ್ರಾಜೆಕ್ಟ್ ತೋರಿಸಿ ಪ್ಲೀಸ್ ಅಂತ. ಸೊ ಇವತ್ತು ನೀವು ಕೂಡ ಒಂದು ಪ್ರಾಜೆಕ್ಟ್ ಕೂಡ ತೊಗೊಂಬಂದಿದ್ದೀರಾ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫಸ್ಟು ಹೇಳೋಕ್ಕೆ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಶಾರ್ಟಾಗಿ ಹೇಳ್ಬಿಡಿ ಸರ್. GT ಇಂಟೀರಿಯರ್ಸ್ ಅಂತೇಳಿ ನಾವು ಮೇನ್ಲಿ ಲೊಕೇಟೆಡ್ ಆಗಿರೋದು ಬಂದ್ಬಿಟ್ಟು ಮಲ್ಲತ್ತಳ್ಳಿ ಬಾಲಾಜಿ ಲೇಔಟ್ನಲ್ಲಿ ಲೊಕೇಟ್ ಆಗಿದ್ದೀವಿ. ನಾವು ಕಂಪ್ಲೀಟ್ಲಿ ಅಲ್ಯೂಮಿನಿಯಂನ ಮಾತ್ರ ಮಾಡ್ತೀವಿ, ಅಲ್ಯೂಮಿನಿಯಂ ಮೆಟೀರಿಯಲ್ನ ಮಾತ್ರ ಮಾತಾಡ್ತೀವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಸರ್ ಆಫೀಸ್ ವಿಡಿಯೋ ಮಾತ್ರ ನೋಡಿದ್ವಿ, ಬಟ್ ಫಿಸಿಕಲ್ಲು ಸೈಟಲ್ಲಿ ಹೆಂಗಿರುತ್ತೆ, ಕಸ್ಟಮರ್ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ನಿಮ್ಮ ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಓಕೆ ಸರ್, ಈಗ ನೀವು ಪ್ರಾಜೆಕ್ಟ್ ತೋರಿಸ್ತಾ ಇರಲ್ಲ, ಅದು 2 BHK ಬರುತ್ತಲ್ಲ? 2 BHK ಸರ್. ಓಕೆ ಸರ್, ಯೂಶಲಿ ಏನಂದರೆ ಒಂದು ಪ್ಲೈನ್ ಮನೆಗೆ ಇಂಟೀರಿಯರೇ ಒಂದು ಹೈಲೈಟ್ ತೊಗೊಂಬರೋದು ಲಕ್ಸುರಿ ಫೀಲ್ ಅಂತ ಅನ್ಸೋದು. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಯಾವ ಥರ ಮಾಡಿರ ಅಂತ ಅದನ್ನು ನೋಡೋಣ. ಪ್ಲೀಸ್ ಕಮ್ ಸರ್. ಓಕೆ ಸರ್, ಫಸ್ಟ್ ಕಿಚನಿಂದ ಸ್ಟಾರ್ಟ್ ಮಾಡ್ಬೋಣ. ಶೂರ್ ಸರ್. ಇದು ಕಂಪ್ಲೀಟ್ ಕಿಚನ್, ಬಟ್ ಆಕ್ಚುಲಿ ಅವ್ರದ್ದು ಇದು ಫೇವರೇಟ್ ಅವ್ರ ಕಲರ್, ಬಟ್ ತುಂಬ ಚೆನ್ನಾಗಿ ಬಂತು. ಆಕ್ಚುಲಿ ಇದು ಸಿಂಗಲ್ ಕಲರ್ ಮಾಡಿದ್ರೆ ನನಗೂ ಡೌಟ್ ಇತ್ತು ಈ ಥರ ಬರುತ್ತೆ ಲುಕ್ ಅಂತ ಹೇಳಿ, ಬಟ್ ಇವ್ರ ಕಾಂಬಿನೇಷನ್ ಇವ್ರು ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿ, ನನಗೂ ಖುಷಿ ಆಯ್ತು ಇದು ನೋಡಿ. ಇದು 63, ಇದರಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಇದು ರೋಸ್ ಗೋಲ್ಡ್ ಗ್ಲಾಸ್ ಅನ್ನ ಯೂಸ್ ಮಾಡಿದ್ದೀವಿ. ರೋಸ್ ಗೋಲ್ಡ್ ಗ್ಲಾಸ್, ಎಸ್. ಓಕೆ. ಇದು ಹೈ ಲುಕ್ ಮಿರರ್ ಲುಕ್ ಅನ್ನ ಕೊಡುತ್ತೆ. ಅದು ಸಾಫ್ಟ್ ಕ್ಲೋಸರ್ ಎಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಇರುತ್ತೆ ಸರ್. ಬಾಟಮ್ ಅಂತ ಬಂದಾಗ ಸೊ ನಿಮ್ಗೆ ಎಲ್ಲ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಇದು ಬ್ಯಾಸ್ಕೆಟ್ಸ್ ಇದೆ, SS ಬ್ಯಾಸ್ಕೆಟ್ಸ್. ಓಕೆ. ಸೊ 3 ಬ್ಯಾಸ್ಕೆಟ್ಸ್ ಕೊಡ್ತೀವಿ. ಸೊ ಈ ಬ್ಯಾಸ್ಕೆಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನು ಬ್ಯಾಸ್ಕೆಟ್ಸ್ ತರನೇ ಮಾಡಿದೀವಿ. ಡ್ರಾಯರು ಇದು WPC ಯೂಸ್ ಮಾಡಿದೀವಿ. ಇದೇನಾಗುತ್ತೆ ಅಂದ್ರೆ ಸೊ ನಿಮಗೆ ಕ್ಲೀನಿಂಗ್ ಪರ್ಪಸ್ಗೆ ತುಂಬಾ ಈಸಿ ಆಗುತ್ತೆ. ಎರಡನೇದು ನಿಮ್ಗೆ ವಾಟರ್ ಪ್ರೂಫ್ ಇರುತ್ತೆ. ಸೊ ಬ್ಯಾಸ್ಕೆಟ್ಸ್ ಅಂತಂದಾಗ SS ಬ್ಯಾಸ್ಕೆಟ್ಸ್ ಈ ತರ ಬರುತ್ತೆ. ಕಟ್ಲರಿ, ಪ್ಲೈನ್, ತಾಲಿ. ಓಕೆ, ಸೂಪರ್. ಸೊ ಇದರಲ್ಲಿ ಎಲ್ಲ ತರಹದ ಆಪ್ಷನ್ಸ್, ಎಲ್ಲ ಕಂಪ್ಲೀಟ್ ಆಪ್ಷನ್ ಕೊಟ್ಟಿದ್ದೀವಿ. ಬಟ್ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ. ಇದು ಮಿಕ್ಸಿ ಅಂಡ್ ಓವನ್, ಓಕೆ, ಸೊ ಸ್ಟೋರೇಜ್ಗೆ ಅಂತಾನೆ ಕೊಟ್ಟಿದ್ದೀವಿ ಇದನ್ನ. ಸೊ ಅದಾದ್ಮೇಲೆ ಇದು ಬಂದ್ಬಿಟ್ಟು ಕಂಪ್ಲೀಟ್ ಸ್ಟೋರೇಜ್, ಅಂದ್ರೆ ಅವ್ರದ್ದು ಪರ್ಸನಲ್ ಜಾಸ್ತಿ ಹೆವಿ ಥಿಂಗ್ಸ್ನ ಸ್ಟೋರೇಜ್ ಮಾಡ್ಲಿಕ್ಕೆ ಇಲ್ಲಿ ಒಳಗಡೆ ಇನ್ನೊಂದು ಬ್ಯಾಕ್ ಸೈಡ್ ರೂಮ್ ಇದೆ. ಸೊ ಹಾಗಾಗಿ ಸ್ಟೋರೇಜ್ ಎಂಟ್ರಿನ ಕೊಟ್ಟಿದ್ದೀವಿ. ಸೊ ಇಷ್ಟು ಕಿಚನ್ ಅನ್ನು ಮಾಡಿರೋದು ಸರ್. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದರೆ ಯೂಶಲಿ ಅಡ್ವಾಂಟೇಜಸ್ ಅಂದರೆ ಏನೇನು ಬರ್ಬೋದು ಸರ್? ಆಕ್ಚುಲಿ ಇದು ಲೈಫ್ ಟೈಮ್ ರಸ್ಟ್ ಹಿಡಿಯಲ್ಲ, ಬಾಳಿಕೆ ಜಾಸ್ತಿ ಬರುತ್ತೆ. ನಾವು ವುಡ್ನ ಹಾಕಿದಾಗ ಏನಾಗುತ್ತೆ ಅಂದರೆ ಸೊ ಒಂದು 10 to 15 years ಯೂಸ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ವುಡ್ ಹಾಕಿದಾಗ. ಸೊ ಅಲ್ಯೂಮಿನಿಯಂ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಮಿನಿಮಮ್ ಅಟ್ಲೀಸ್ಟ್ 25 to 30 years ನಿಮಗೆ ಯಾವ ಪ್ರಾಬ್ಲಮ್ಸ್ನು ನಾವು ಫೇಸ್ ಮಾಡೋಕ್ಕೆ ಆಪ್ಷನ್ನೇ ಸಿಕ್ಕಲ್ಲ. ಸೊ ಆ ಥರ ಒಂದು ಒಳ್ಳೆ ಕ್ವಾಲಿಟಿ, ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಲುಕ್ ಅಂತ ಬಂದಾಗ ಇದು ಆಕ್ಚುಲಿ ಲುಕ್ ಅಂತ ಬಂದಾಗ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಓಕೆ ಸರ್, ದ ಮೇಜರ್. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಶೇಪ್ ಕಟಿಂಗ್ಸು, ಎಡ್ಜ್ ಕಟಿಂಗ್ ಎಲ್ಲ ಪ್ರಾಪರ್ ಆಗಿ ಬರುತ್ತೆ, ಅದು ಒಂದು ಸ್ವಲ್ಪ ತೋರಿಸಿ ಸರ್. ಎಸ್ ಸರ್. ಸೊ ಇಲ್ಲಿ ಬನ್ನಿ ಸರ್. ಸೊ ಇದು 45 ಡಿಗ್ರಿ ಕಟ್ ಆಗುತ್ತೆ ಜಾಯಿಂಟ್ಸ್. ಸೊ ಇಲ್ಲಿ ನಿಮಗೆ ಜಾಯಿಂಟ್ಸ್ ಇದೆ ಅಂತಾನೆ ಗೊತ್ತಾಗಲ್ಲ. ಸೊ ಈ ಒಂದು ಲಿಪ್ಪು, ಬಟ್ ಇದಕ್ಕೆ ಮ್ಯಾಚಬಲ್ ಶೀಟ್ಸ್ನ ಯೂಸ್ ಮಾಡಿದ್ದೀವಿ. ನಿಮ್ಗೆ ಎಲ್ಲೂ ಕೂಡ ಇಲ್ಲಿ ಸಪ್ರೇಟ್ ಆಗಿ ಇದೇನೋ ಒಂದು ಫೀಲ್ ಬರಲ್ಲ. ಇದು ಬ್ರೇಕ್ಫಾಸ್ಟ್ ಕೌಂಟರ್. ಇದು ಉಡ್ತಾರೇನೆ ಕಾಣಿಸುತ್ತೆ. ಎಸ್ ಸರ್. ಓಕೆ, ಇದು ಬ್ರೇಕ್ಫಾಸ್ಟ್ ಕೌಂಟರ್. ಈ ಕಡೆಯಿಂದ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಫ್ರಂಟ್ ನಿಮಗೆ ಲುಕ್ ಚೆನ್ನಾಗಿರ್ಲಿಕ್ಕೋಸ್ಕರ ಬೇರೆ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡಿದ್ದೀವಿ, WPC ರಾಫ್ಟರ್ಸ್. ಸೊ ಅಂಡ್ ಇಲ್ಲಿ ನಿಮಗೆ ಲೈಟಿಂಗ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಇದು ಗಿಫ್ಟ್ ಐಟಮ್ಸ್ ಏನಾದ್ರು ಇಡ್ಲಿಕ್ಕೋಸ್ಕರ ಸ್ಟೋರೇಜ್. ಅಂಡ್ ಇಲ್ಲಿ ಹಾಲಲ್ಲಿ ಕೂತ್ಕೊಂಡಾಗ ಡೈರೆಕ್ಟ್ ಆಗಿ ಈ ಕಡೆಯಿಂದ ಯಾವುದು ಕಿಚನ್ ಡೈರೆಕ್ಟ್ ಆಗಿ ವಿಸಿಬಲ್ ಇರಬಾರ್ದು, ನಾವು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಪಾರ್ಟಿಷನ್ ಡಿಸೈನ್ ಮಾಡಿದ್ದೀವಿ. ಸೂಪರ್ ಸರ್. ಇದರಲ್ಲಿ ನಮಗೆ ಎಷ್ಟು ಕಲರ್ ಆಪ್ಷನ್ಸ್ ಅಂಡ್ ಡಿಸೈನ್ಸ್ ಸರ್? ಇದರಲ್ಲಿ ಮೋರ್ ದೆನ್ 250 to 300 ಕಲರ್ಸ್ ಸಿಗುತ್ತೆ ನಿಮಗೆ. ವುಡನ್ ಇದೆ, ನಾರ್ಮಲ್ ಇದೆ, ಪ್ಲೈನ್ಸ್ ಇದೆ. ಯಾವ ಕಲರ್ ಬೇಕಂದ್ರೂ ಡಿಪೆಂಡ್ ಆನ್ ನಿಮ್ಮ ಟೇಸ್ಟ್ ತಕ್ಕಂತೆ. ಕಲರ್ ಆಕ್ಚುಲಿ ಬ್ರೌನ್ ಇದೆ, ಅದ್ರ ಪ್ರಕಾರ ಎಲ್ಲ ಮ್ಯಾಚ್. ಈ ಮ್ಯಾಕ್ಸಿಮಮ್ ಕಲರ್ ಸೆಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಕಸ್ಟಮರೇ ಮಾಡಿದ್ದಾರೆ. ಅವ್ರ ಟೇಸ್ಟ್ ಇದು, ಅಂದ್ರೆ ನಾವು ಅವ್ರಿಗೆ ತುಂಬಾ ಇಷ್ಟ ಈ ಒಂದು ಕಲರ್. ಸೊ ಹಾಗಾಗಿ ಇದನ್ನೇ ನಾವು ಕಂಪ್ಲೀಟ್ ಮಾಡಿದೀವಿ. ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದ್ರೆ ಟಿವಿ ಯೂನಿಟ್. ಟಿವಿ ಯೂನಿಟ್ ನೋಡಬಹುದು. ಇಟ್ ಇಸ್ ವೆರಿ ಸಿಂಪಲ್ ಡಿಸೈನ್, ಬಟ್ ಹೈ ಲುಕ್ ನ ಕೊಡುತ್ತೆ. ಓಕೆ. ಸೊ ಇಲ್ಲಿ ಕೆಳಗಡೆ ಬಾಟಮ್ ಸ್ಟೋರೇಜ್ ನ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಏನು ಬೇಕಾದ್ರೂ ಸ್ಟೋರೇಜ್ ಇಟ್ಕೋಬಹುದು. ಸೊ ಇದು ಹ್ಯಾಂಡಲ್ ಲೆಸ್ ಮಾಡಬಹುದಲ್ಲ? ಹ್ಯಾಂಡಲ್ ಮಾಡಬಹುದು, ಪ್ರೊಫೈಲ್ ಕೊಡಬಹುದು, ಬಟ್ ಸ್ವಲ್ಪ ಡಿಫರೆಂಟ್ ಆಗಿರಲಿ ಅಂತಕ್ಕೋಸ್ಕರ ಹ್ಯಾಂಡಲ್ ನ ಕೊಟ್ಟಿದ್ದೀವಿ. ಸೊ ಈ ಡಿಸೈನ್ಸ್ ಎಲ್ಲ ಚೂಸ್ ಮಾಡಕ್ಕೆ ನಿಮ್ಮ ಆಫೀಸ್ಗೆ ಬಂದ್ರೆ ಒಂದು ಡೆಮೋ ನೋಡಬಹುದಲ್ಲ? ಖಂಡಿತ ನೋಡಬಹುದು ಸರ್, ಖಂಡಿತ ನೋಡಬಹುದು. ಆಮೇಲೆ ನಿಮಗೆ 2D ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ, ಬಟ್ 2D ಗಿಂತ ಫಿಸಿಕಲ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ, ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಇದೆ. ಇಲ್ಲೂ ಕೂಡ ನೀವೇನಾದ್ರು ಗಿಫ್ಟ್ ಐಟಮ್ಸ್ ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಆ ಥರ ಶೋ ಕೂಡ ಮಾಡ್ಕೊಬೋದು. ಮತ್ತೆ ಲೈಟಿಂಗ್ ಆಪ್ಷನ್ಸ್ ಬೇಕು ಅಂದರೆ ತೊಗೊಬೋದು, ಇಲ್ಲಾಂದ್ರೆ ಬೇಡ ಅಂದರೆ ಬಿಡ್ಬೋದು. ಎರಡು ಆಪ್ಷನ್ ಇರುತ್ತೆ. ಲೈಟಿಂಗ್ ಆಪ್ಷನ್ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೀವಿ, ಬಟ್ ಲೈಟಿಂಗ್ ಆಪ್ಷನ್ ಇದೆ ಇಲ್ಲಿ. ಬಟ್ ಈಗ ರೀಸೆಂಟಾಗಿ ಇವ್ರು ಶಿಫ್ಟ್ ಆಗಿರೋದ್ರಿಂದ ಎಲ್ಲ ಸ್ಟೋರೇಜ್ ಒಳಗಡೆ ಇರೋದ್ರಿಂದ ನಮಗೆ ಲೈಟಿಂಗ್ ವಿಸಿಬಿಲಿಟಿ ಕಡಿಮೆ ಇದೆ. ಓಕೆ ಸರ್. ಸಪೋಸ್ ಇನ್ನೊಂದು ಕ್ವಶನ್ ಎಷ್ಟೊಂದು ಜನ ಕೇಳ್ಬೋದು, ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ನಾವು ಈ ಥರ ಯೂಸ್ ಮಾಡ್ತಾ ಇರ್ತೀವಿ, ಓಪನ್ ಮಾಡೋದು ಕ್ಲೋಸ್ ಮಾಡಿದಾಗ ಲೂಸ್ ಆಗೋದು, ಇದಕ್ಕೆ ಸ್ಕ್ರೂ ಏನಾದ್ರು ಕೊಡ್ತೀರಾ? ಖಂಡಿತ ಸರ್, ಇದು ಮೇನ್ ಕ್ವಶನ್. ತುಂಬ ಜನದ ಮೈಂಡಲ್ಲಿ ಇದು ಕ್ವಶನ್ಸ್ ಇದೆ. ಸೊ ನೋಡಿ, ಇಲ್ಲಿ ನಾವಿಲ್ಲಿ ಒಂದೇ ಒಂದು ಸೆಟ್ಟಿಗೆ ಮಾತ್ರ ಒಂದನ್ನ ನಾವು ಸ್ಕ್ರೂ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಮಿಕ್ಕಿದ 3 ಕೂಡ ರಿವೀಟ್ಸ್ ಇರುತ್ತೆ. ಸೊ ಇದೆಲ್ಲ ರಿವೀಟ್ಸ್. ರಿವೀಟ್ಸ್ ನೀವು ತೆಗಿಬೇಕಂದ್ರೆ ಡ್ರಿಲ್ ಹಾಕ್ಬೇಕು ಹೊರತು ಆಟೋಮೆಟಿಕ್ ಆಗಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಅದು ಲೂಸೇ ಆಗಲ್ಲ ಲೈಫ್ ಟೈಮ್. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ
ಏನು ಮಾಡ್ತೀವಿ ಅಂದರೆ ಸಪೋಸ್ ಎಲ್ಲ ಗೊತ್ತಿಲ್ಲದೆ ನೀರು ಜ್ಯೂಸಸ್ ಎಲ್ಲ ಇಲ್ಲಿ ಸ್ಪಿಲ್ ಆಗಿರುತ್ತೆ, ಅದನ್ನು ವಾಶ್ ಮಾಡುವಾಗ ಏನಾದ್ರು ತರಗ ಕಲರ್ ಹೋಗೋದು, ರಸ್ಟಿಂಗ್. ಸರ್ ಇದು ACP ನಾವೇನು ಯೂಸ್ ಮಾಡ್ತೀವಿ ಇದು ನಿಮಗೆ ಎಕ್ಸ್ಟರ್ನಲ್ ಯೂಸ್ ಮಾಡ್ತಕ್ಕಂಥ ಒಂದು ಮೆಟೀರಿಯಲ್. ಇದ್ರ ಮೇಲೆ ನೀರು ಬಿದ್ದರೆ ಜ್ಯೂಸ್ ಆ ಥರದ್ದು ಏನೋ ಬಿಟ್ಟರೆ ಏನೂ ಆಗಲ್ಲ. ಬಟ್ ಆಸಿಡಿಕ್ ಅಂದರೆ ತುಂಬ ಹೆವಿ ಕಂಟೆಂಟ್ ಅಂದರೆ ಹೆವಿ ಹಾರ್ಮ್ಫುಲ್ ಆಸಿಡ್ನ ಬೀಳ್ಬಾರ್ದು, ಬಿದ್ದರೆ ಸ್ವಲ್ಪ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೀರನ್ನ ಡೈಲಿ ಹಾಕ್ಬಿಟ್ಟು ಸೋಪ್ ಆಯಿಲ್ ಒರೆಸಿದ್ರು ಕೂಡ ಫೇಡ್ ಆಗಲ್ಲ. ಓಕೆ ಸರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಯಾವತ್ತು ಪ್ಲ್ಯಾನ್ ಮಾಡಿರೋ? ನೆಕ್ಸ್ಟ್ ಎಲ್ಲಿ? ಎಸ್ ಸರ್, ಬನ್ನಿ ಸರ್, ಬೆಡ್ರೂಮಲ್ಲಿ ಇದೆ ಸರ್. ಇದು ಕಂಪ್ಲೀಟ್ ವಾರ್ಡ್ರೋಬ್ಸು. ಇದಕ್ಕೆ ಸ್ಟೋರೇಜ್ ಜಾಸ್ತಿ ಬೇಕಂತೇಳಿ ಎಲ್ ಶೇಪಲ್ಲಿ ಮಾಡಿದ್ವಿ, ಮತ್ತು ಇದು ಸಿಟ್ ಔಟ್ ಕೊಟ್ಟಿದ್ದೀವಿ. ಸೊ ಇದು ಕಂಪ್ಲೀಟ್ ವಾರ್ಡ್ರೋಫು ಪ್ಲಸ್ ಸಿಟ್ ಔಟ್ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಅವ್ರು ಏನಾದ್ರು ಬೇಕಂದಾಗ ಮೇಲೆ ಕುತ್ಕೋಬಹುದು, ಕುತ್ಕೊಂಡ್ರು ಕೂಡ ಏನಾಗಲ್ಲ, ಆ ವೆಯ್ಟನ್ನ ಹೋಲ್ಡಬಲ್ ಕೆಪಾಸಿಟಿ ಅದಕ್ಕಿದೆ. ಸೊ ಈ ವಾರ್ಡ್ರೋಫಲ್ಲಿ ಬಂದಾಗ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ. ಇದು ಯೂಸ್ಡ್ ಕ್ಲಾತ್ನ ಸ್ಟೋರೇಜ್ ಮಾಡಿ, ಸಪೋಸ್ ಹಾಕೊಂಡ್ಬಂದಿರ್ತೀವಿ, ಈವ್ನಿಂಗ್ ರಿಮೂವ್ ಮಾಡಿದಾಗ ಎಲ್ಲಿ ಬೇಕಲ್ಲಿ ಹೋಲ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾನ್ಸೆಪ್ಟ್ನ ಮಾಡಿದ್ದೀವಿ. ಮತ್ತು ಎಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ, ನೀವು ಫಾಸ್ಟಾಗಿ ಹಾಕಿದ್ರು ಸಾಫ್ಟ್ ಕ್ಲೋಸ್ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ. ಬಟ್ ಯೂಸ್ಡ್ ಕ್ಲಾತ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಫಂಗಸ್, ಹೌದು ಫಂಗಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಏರ್ ವೆಂಟಿಲೇಷನ್ ಆಪ್ಷನ್ ಕೊಟ್ಟಿದ್ದೀವಿ. ಅಂಡ್ ಇದೆಲ್ಲ ಸ್ಟೋರೇಜ್, ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಈ ಒಂದು ಸ್ಟೋರೇಜ್ ಅಲ್ಲಿ ನಿಮಗೆ ಕಸ್ಟಮೈಸ್ ಕೊಡ್ತೀವಿ, ಕಸ್ಟಮೈಸ್ ಮಾಡಿ ನಿಮ್ಗೆ ಯಾವ ತರ ಬೇಕಂದ್ರೂ ಕಸ್ಟಮೈಸ್ ಕೊಡ್ತೀವಿ. ಅಂಡ್ ಇಲ್ಲೊಂದು ಲಾಕರ್ ಫೆಸಿಲಿಟೀಸ್ ಎಲ್ಲನೂ ಬರುತ್ತೆ. ಖಂಡಿತ ಒಳಗಡೆ ಬರತಕ್ಕಂಥ ಎಲ್ಲ ಡ್ರಾಯರ್ಗೂ ಕೂಡ ಲಾಕರ್ ಕೊಡ್ತೀವಿ. ಸೊ ಅಂಡ್ ಇದು ಸ್ಪೆಷಲ್ ಎಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಇದು. ಸೊ ಇದು ತುಂಬಾ ಜನ ಯೂಸ್ ಮಾಡೋದು ಕಷ್ಟ ಅನ್ಕೊಂತಾರೆ, ಬಟ್ ಎರಡು ಎಲ್ ಶೇಪ್ ಅಲ್ಲಿ ನಾವು ಯೂಸ್ ಮಾಡ್ಬೋದು, ಸ್ಟೋರೇಜ್ ಜಾಸ್ತಿ ಸಿಕ್ಕತ್ತೆ, ಸೊ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದಕ್ಕೆ ಸ್ಪೆಷಲ್ ಇಂಚಸ್ ಯೂಸ್ ಮಾಡಿದೀವಿ. ಸೊ 180 ಡಿಗ್ರಿ ಇಂಚಸ್ ಬರುತ್ತೆ. ಓಕೆ. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಥಿಕ್ನೆಸ್ ಕೂಡ ಇರುತ್ತೆ ಅಥವಾ ಒಂದೇ ಥಿಕ್ನೆಸ್ ಎಲ್ಲ ಇರುತ್ತೆ? ಸರ್ ಆಕ್ಚುಲಿ ಶೀಟ್ಸ್ ಎಲ್ಲ ಬಂದ್ಬಿಟ್ಟು 3 mm ಥಿಕ್ನೆಸ್ ನ ಯೂಸ್ ಮಾಡ್ತೀವಿ. ಮೇನ್ ಶೀಟ್ಸ್, ಕಲರ್ ಶೀಟ್ಸ್ ಎಲ್ಲ ಒಳಗಡೆ ಪಾರ್ಟಿಷನ್ ಬೋರ್ಡ್ ಅಂತ ಏನ್ ಬರುತ್ತೆ, ಸೊ ಈ ಶೆಲ್ಫ್ಗಳು ಇದೆಲ್ಲ ಕೊಡ್ತೀವಲ್ಲ, ಇದು 3.8 to 4 mm ಬರುತ್ತೆ, 4 mm ಪಾರ್ಟಿಷನ್ ಬೋರ್ಡ್ಸ್. ಓಕೆ. ಆಮೇಲೆ ತುಂಬಾ ಜನ ಕೇಳ್ಬೋದು, ಇದರಲ್ಲಿ ಏನಾದ್ರು ನೀವು ಕ್ಲೋಸ್ ಮಾಡೋದಕ್ಕೆ ಸಾಫ್ಟ್ ಆಗಿ ಕ್ಲೋಸ್ ಆಗಕ್ಕೆ ಏನಾದ್ರು ಲೈನಿಂಗ್ ಬಾರ್ಡರಿಂಗ್ ಏನಾದ್ರು? ಸರ್ ಅದು ಸಾಫ್ಟ್ ಆಗಿ ಕ್ಲೋಸ್ ಆಗ್ಲಿಕ್ಕಲ್ಲ, ಇದು ಒಂದು ವೆದರ್ ಸ್ಟ್ರಿಪ್ ಅಂತ, ಇದು ವೆದರ್ ಸ್ಟ್ರಿಪ್ ಅಂತ ಕರಿತೀವಿ. ಇದು ಸಾಫ್ಟ್ ಆಗಿ ಕ್ಲೋಸ್ ಆಗ್ಲಿಕ್ಕಲ್ಲ. ಒಂದು ಡಸ್ಟ್ ಅಬ್ಸರ್ವೇಷನ್ಸ್ ಅಂದ್ರೆ ಕ್ಲೋಸ್ ಆದಾಗ ಸ್ವಲ್ಪ ಗ್ಯಾಪ್ ಇದ್ದಾಗ ಡಸ್ಟ್ ಹೋಗೋ ಚಾನ್ಸಸ್ ಇರುತ್ತೆ, ಅದು ಅಬ್ಸರ್ವ್ ಆಗ ಅಂದ್ರೆ ಸ್ಟಾಪ್ ಆಗಬೇಕು. ಎರಡನೇದು ನೀವು ಫೋರ್ಸ್ಫುಲಿ ಕ್ಲೋಸ್ ಮಾಡಿದ್ರು ಕೂಡ ಅದು ಹೊಡೆದ್ರೆ ಮೆಟಲ್ಗೆ ಟಚ್ ಆಗಬಾರದು, ಆ ಒಂದು ಉದ್ದೇಶಕ್ಕೋಸ್ಕರ. ಮತ್ತೆ ಸಾಫ್ಟ್ ಕ್ಲೋಸರ್ ಇರುತ್ತೆ, ಇದು ಸಾಫ್ಟ್ ಕ್ಲೋಸರ್ ಇದೆ, ನೀವು ಫೋರ್ಸ್ಫುಲಿ ಪುಷ್ ಮಾಡಿದ್ರು ಕೂಡ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಕಾಮನ್ ಆಗಿ ಬಾಟಮ್ ಸ್ಟೋರೇಜ್ ಇದೆ ಇಲ್ಲಿ. ಸೊ ಈ ಒಂದು ಬಾಟಮ್ ಸ್ಟೋರೇಜ್ ನ ಅವ್ರಿಗೆ ಯಾವ ತರ ಬೇಕಾದ್ರೆ ಯೂಸ್ ಮಾಡ್ಬೋದು. ಸಪೋಸ್ ನಮ್ಗೆ ಏನಾದ್ರು ಬೇಕಂತಂದಾಗ ಇದ್ರ ಮೇಲೆ ಇದ್ರ ಮೇಲೆ ನಾವು ಬೇಕಾದ್ರೆ ಕುತ್ಕೋಬಹುದು, ಸೀಟ್ ಔಟ್ ಕಪಲ್ ಕುತ್ಕೊಂಡ್ಬೇಕಾದ್ರೆ ಡಿಸ್ಕಷನ್ ಮಾಡ್ಬೋದು, ಕಾಫಿ ಕುಡಿಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಎಸ್, ಇದ್ರ ಮೇಲೆ ಕುತ್ಕೊಂಡ್ರು ಕೂಡ ಏನಾಗಲ್ಲ, ಆ ಸ್ಟ್ರೆಂತ್ ಒಂದು ಇದಕ್ಕೆ ನಾವು ಪ್ರೊವೈಡ್ ಮಾಡ್ತೀವಿ. ಇಬ್ರು 3 ಜನ ಕುತ್ಕೊಂಡ್ರು ಏನಾಗಲ್ಲ. ಅಂಡ್ ಈಕ್ವಲ್ ಸೇಮ್ ಮ್ಯಾಚಿಂಗ್ ಲಾಫ್ಟ್ ನ ಮಾಡಿದೀವಿ ಮೇಲ್ಗಡೆ. ಅಂಡ್ ಇನ್ನೊಂದು ರೂಮ್ ಇದೆ, ಬನ್ನಿ ಸರ್. ಸೊ ವಾಶ್ರೂಮ್ ಅಲ್ಲೂ ಏನಾದ್ರು ಅಲ್ಯೂಮಿನಿಯಂ ಯೂಸ್ ಮಾಡಿ? ಖಂಡಿತ ಸರ್. ಓಕೆ ಸರ್, ಮೇಜರ್ ಆಗಿ ವಾಶ್ರೂಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಸ್ಟೋರೇಜ್ ಬೇಕು ಅಂತ ಕೇಳ್ತಾರೆ. ವಾಶ್ರೂಮ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ, ಸೊ ನೀರ್ ಬಿದ್ದಾಗ ಎಂತ ಮೆಟಲ್ ಹಾಕಿದ್ರು ಕೂಡ ಹಾಳಾಗುತ್ತೆ. ಬಟ್ ಇದು ಅಲ್ಯೂಮಿನಿಯಂ ಮಾಡಿದೀವಿ ಕಂಪ್ಲೀಟ್ ಸಿಂಕ್ ಯೂನಿಟ್ ನ. ಇದು ನೀವು 365 ಡೇಸ್ ಹಾಕಿದ್ರು ಕೂಡ ಏನೂ ಆಗಲ್ಲ, ಒಂದು ವಾಷಬಲ್ ಖಂಡಿತ. ಓಕೆ ಸರ್. ಸೊ ನೆಕ್ಸ್ಟ್ ಬಂದ್ರೆ ಇನ್ನೊಂದು ರೂಮ್ ಕೂಡ ಇದು ಮಾಡಿ 2 BHK. ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ನಿಮ್ಗೆ ಅದೇ ಥರನೇ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಹೈಟ್ ಜಾಸ್ತಿ ಇರಬೇಕಲ್ಲ ಸ್ವಲ್ಪ? ಈ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ. ಆ್ಯಂಡ್ ಸೇಮ್ ಕಾಮನ್ ಸ್ಟೋರೇಜ್ ಎಲ್ಲ ಇಲ್ಲಿ ಬರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಓಕೆ. ಸೊ ಇಲ್ಲೇ ಬಂದ್ಬಿಡುತ್ತೆ. ಅಗೇನ್ ಇಲ್ಲಿ ಬ್ಯಾಕ್ ಸೈಡ್ ಸ್ಟೋರೇಜ್ ಅನ್ನ ಕೊಡ್ತೀವಿ. ಅದು ಬೇಕಾದ್ರೆ ಸ್ಲೈಡ್ ಪುಲ್ ಮಾಡೋ ಥರನೂ ಮಾಡ್ಬೋದು ಸರ್, 2 ಆಪ್ಷನ್ ಮಾಡ್ಬೋದು. ಬಟ್ ಸ್ಲೈಡ್ ಪುಲ್ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತಂದ್ರೆ, ನೀವು ಸ್ಲೈಡ್ ನ ಪುಲ್ ಮಾಡಿದಾಗ ನಿಮಗೆ ಸ್ಪೇಸ್ ತುಂಬಾ ಕಡಿಮೆ ಸಿಗುತ್ತೆ, ಇಲ್ಲಿವರೆಗೂ ಪುಲ್ ಆಗುತ್ತೆ, ನೀವು ಇದೇ ಸ್ಪೇಸ್ ಅಲ್ಲಿ ನೀವು ಡ್ರೆಸ್ಸಿಂಗ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾವು ಮ್ಯಾಕ್ಸಿಮಮ್ ಇದನ್ನೇ ಕೊಡ್ತೀವಿ. ಸ್ಟೋರೇಜ್ ನಿಮ್ಗೆ ಆಗದೇ ಇಲ್ಲ ಅಂದಾಗ ಮಾತ್ರ ಸೊ ನಾವು ಬೇರೆ ಸ್ಲೈಡ್ ಆಪ್ಷನ್ ಕೊಡ್ತೀವಿ. ಇದೆಲ್ಲ ಕಸ್ಟಮೈಸ್ ಕೊಡ್ತೀವಿ. ನಿಮಗೆ ಹ್ಯಾಂಗರ್ ಆಪ್ಷನ್, ಬಾಟಮ್, ನಮಗೆ ಲಾಕರ್ ಬೇಕಂದ್ರೆ ಸಪೋಸ್ 4 ಲಾಕರ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ತೀರಾ? ಖಂಡಿತ, ಯಾವ ತರ ಬೇಕೋ ಅದು ಮಾಡ್ಕೊಡ್ತೀರಾ? ಖಂಡಿತ. ಓಕೆ ಸರ್, ಸೂಪರ್. ಸೊ ಈ ತರ ಡಿಸೈನ್ಸ್ ಎಲ್ಲ ಕೂಡ ಮಾಡಿದ್ದೀರಾ. ಇದು ಟೋಟಲ್ ಆಗಿ ಇವಾಗ 2 BHK ಅಂದ್ರೆ ಎಷ್ಟು ನಮಗೆ ಇದು ಬಂದಿರುತ್ತೆ ಸರ್? ಇವ್ರದ್ದು ಬಂದ್ಬಿಟ್ಟು ಎಕ್ಸಾಕ್ಟ್ ಕಾಸ್ಟ್ ಬಂದ್ಬಿಟ್ಟು 5.3 ಆಗಿದೆ, 5.3 ಲ್ಯಾಕ್ ಆಗಿದೆ. 2 ವಾರ್ಡ್ರೋಬ್ಸ್ ಅಂಡ್ ಅದು ದೊಡ್ಡ ವಾರ್ಡ್ರೋಬ್, ಇದು ಮೀಡಿಯಂ ವಾರ್ಡ್ರೋಬ್, 1 TV ಯೂನಿಟ್, 1 ಕಿಚನ್, ಪಾರ್ಟಿಷನ್, ಬ್ರೇಕ್ಫಾಸ್ಟ್ ಕೌಂಟರ್ ಅಂಡ್ 3 ಸಿಂಕ್ ಯೂನಿಟ್ಸ್. ಎಲ್ಲ ವಾಶ್ರೂಮ್ ಅಲ್ಲಿ ಸಿಂಕ್ ಯೂನಿಟ್ಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಸರ್, ಇವಾಗ ಲೈಕ್ ಯಾರು ಒಂದು ಪ್ರಾಜೆಕ್ಟ್ ನೋಡ್ಬೇಕಂದ್ರೆ ಇದು ಟೈಮ್ ಎಷ್ಟು ತಗೊಂಡಿದೆ? ಇದು ನಮಗೆ ಒಂದು 13 to 15 ಡೇಸ್ 13 to 15 ಡೇಸ್ ಅಲ್ಲಿ ಮಾಡಿದ್ದೀರಾ. ಸೊ ನೀವು ಬರೀ ಲೈಕ್ ಇಂಡಿಪೆಂಡೆಂಟ್ ಹೌಸಸ್ ಮಾತ್ರ ಮಾಡ್ತೀರಾ ಅಥವಾ ಆಫೀಸು, ಕಮರ್ಷಿಯಲ್ಸ್ ಆ ಥರ? ಸರ್, ಕಮರ್ಷಿಯಲ್ ಜಾಸ್ತಿ ಫೋಕಸ್ ಮಾಡಲ್ಲ, ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಮಾಡ್ತಾ ಇದೀವಿ. ಓಕೆ. ಏನಾದರೂ ಈ ರೆಸಿಡೆನ್ಷಿಯಲ್ ಮಾಡ್ಬೇಕಂದ್ರೆ ಇವ್ರದ್ದು ಯಾವ್ದು ಆಫೀಸ್ ಇದೆ, ಒಂದು ಚಿಕ್ಕ ಕೆಲಸ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀವಿ. ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕಮರ್ಷಿಯಲ್ ಪ್ಲಸ್ ರೆಸಿಡೆನ್ಷಿಯಲ್ 2 ಕಂಬೈಂಡ್ ಆಗಿ ನಾವು ತೆಗೆದುಕೊಳ್ಳೋದು ಮಾಡ್ತಾ ಇದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡೋಣ. ಓಕೆ ಸರ್, ನಿಮ್ದು ಆಫೀಸ್ ಲೊಕೇಶನ್ ಒಂದ್ಸತಿ ಹೇಳ್ಬಿಡಿ. ಸರ್, ಮಲ್ಲತ್ತಳ್ಳಿ, ಬಾಲಾಜಿ ಲೇಔಟ್ 15th ಕ್ರಾಸು. ನೀವು ಗೂಗಲ್ ಅಲ್ಲಿ ಹಾಕಿದ್ರು ಕೂಡ G2 ಇಂಟೀರಿಯರ್ಸ್ ಮಲ್ಲತ್ತಳ್ಳಿ ಅಂತ
ಅಂತ ಹಾಕಿದ್ರೆ ಗೂಗಲ್ ಲೊಕೇಶನ್ ಎಕ್ಸಾಕ್ಟ್ ಅಲ್ಲಿಗೆ ಬರುತ್ತೆ. ಓಕೆ ಸರ್. ಸೊ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಲೈಕ್ ಎಲ್ಲ ಡೇನೂ ಓಪನ್ ಇರುತ್ತಾ ಅಥವಾ ಹೇಗೆ ಸರ್? ಸರ್ 365 ಡೇಸ್ ನಾವು ವರ್ಕಿಂಗಲ್ಲಿದ್ದೀವಿ. ಸೊ ಯಾವ ಡೇನ ಬೇಕಾದ್ರೂ ಬರ್ಬೋದು. ಓಕೆ ಸರ್. ಓಕೆ 10 to 6 o'clock ವರೆಗೂ ಓಪನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.